ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ರಾಜಸ್ಥಾನದ ಬಾನ್ಗಢ ಕೋಟೆಯ ಬಗ್ಗೆ ನೀವೆಲ್ಲರೂ ಕೇಳಿ ಇರ್ತೀರ. 17ನೇ ಶತಮಾನದಲ್ಲಿ ರಾಜ ಮಾಧವ್ ಸಿಂಗ್ ನಿರ್ಮಿಸಿದ ಈ ಕೋಟೆ ತನ್ನ ಆರ್ಕಿಯಾಲಜಿಕಲ್ ಬ್ಯೂಟಿಗೆ ಅಷ್ಟೇ ಅಲ್ಲದೆ ಭಾರತದ ದಿ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಕೂಡ ಹೆಸರನ್ನು ಪಡೆದಿದೆ. ಈ ಕೋಟೆಗೆ ಹೋದವರು ಕೆಲವೊಂದು ವಿಚಿತ್ರ ಅನುಭವಗಳು ಆಗಿರೋದಾಗಿ ಹೇಳ್ಕೊಂಡಿದ್ದಾರೆ. ಯಾರೋ ಕಿವಿಯಲ್ಲಿ ಪಿಸುಗುಟ್ಟಿದ ಹಾಗೆ, ಯಾರೋ ನಮ್ಮನ್ನು ದಿಟ್ಟಿಸಿ ನೋಡುತ್ತಿರೋ ಹಾಗೆ, ಯಾರೋ ಹಿಂಬಾಲಿಸಿದ ಹಾಗೆ, ಸಡನ್ನಾಗಿ ಟೆಂಪ್ರೇಚರ್ ಚೇಂಜ್ ಆದ ಹಾಗೆ ಮತ್ತು ಯಾರೋ ಅಳ್ತಾ ಇರೋ ಶಬ್ದ ಕೇಳಿದ ಅನುಭವಗಳನ್ನು ಕೆಲವರು ಹಂಚಿಕೊಂಡ್ರೆ, ಹೆಜ್ಜೆ ಶಬ್ದ ಕೇಳಿದ ಹಾಗೆ, ಕಪ್ಪು ಬಣ್ಣದ ಸೀರೆ ಉಟ್ಟ ಮಹಿಳೆ ಓಡಾಡ್ತಿರೋ ಹಾಗೆ, ಒಂದು ನೆರಳಿನ ರೂಪ ಓಡಾಡೋದನ್ನು ನೋಡಿರೋದಾಗಿ ಕೆಲವರು ಹೇಳಿಕೊಂಡಿದ್ದಾರೆ. ಇದು ಹಗಲಿನ ವಿಷಯವಾದರೆ ರಾತ್ರಿ ಹೊತ್ತಲ್ಲಿ ಈ ಕೋಟೆ ಇನ್ನೂ ಭಯಾನಕ. ಸೂರ್ಯ ಮುಳುಗಿದ ನಂತರ ಈ ಕೋಟೆಯಲ್ಲಿ ಆತ್ಮಗಳ ಓಡಾಟ ಹೆಚ್ಚಾಗುತ್ತೆ. ಈ ಕೋಟೆಯಿಂದ ಆತ್ಮಗಳ ಕಿರುಚಾಟ, ಕೂಗಾಟ ಕೇಳಿ ಬರುತ್ತೆ ಮತ್ತು ಈ ಕೋಟೆಯಲ್ಲಿ ಒಂದು ರಾತ್ರಿಯನ್ನು ಕಳೆಯಲು ಹೋದ ಯಾವ ವ್ಯಕ್ತಿಯೂ ಕೂಡ ಜೀವಂತವಾಗಿ ಹೊರಬಂದಿಲ್ಲ ಅಂತ ಇಲ್ಲಿನ ಪಕ್ಕದ ಹಳ್ಳಿಯವರು ಹೇಳಿಕೊಳ್ತಾರೆ. ಇಷ್ಟೇ ಅಲ್ಲದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೂರ್ಯಾಸ್ತಮದ ನಂತರ ಮತ್ತು ಸೂರ್ಯೋದಯಕ್ಕೂ ಮುಂಚೆ ಈ ಕೋಟೆಗೆ ಪ್ರವೇಶವನ್ನು ನಿರ್ಬಂಧಿಸಿದೆ. ಇಲ್ಲಿನ ಸ್ಥಳೀಯರು ಈ ಕೋಟೆಯ ಪರಿಸ್ಥಿತಿಗೆ 2 ಕಥೆಗಳನ್ನು ಕಾರಣ ಅಂತ ನಂಬ್ತಾರೆ. ಮೊದಲನೆಯದು, ದ ಪ್ಯಾಲೇಸ್ ಲಾಸ್ಟ್ ಇನ್ ದ ಶೇಡ್ಸ್. ರಾಜ ಮಾಧವ್ ಸಿಂಗ್ ಈ ಕೋಟೆಯನ್ನು ಕಟ್ಟೋ ಮುಂಚೆ ಇಲ್ಲಿ ನೆಲೆಸಿದ್ದ ಯೋಗಿ ಬಾಲಾನಾಥ್ ಅವರ ಹತ್ತಿರ ಪರ್ಮಿಷನ್ ತೆಗೆದುಕೊಂಡಿರ್ತಾರೆ. ಯೋಗಿ ಬಾಲಾನಾಥ್ ಅವರು ರಾಜ ಮಾಧವ್ ಸಿಂಗ್ಗೆ ಈ ಕೋಟೆ ಕಟ್ಟೋದಕ್ಕೆ ಒಂದು ಕಂಡೀಷನ್ ಮೇಲೆ ಪರ್ಮಿಷನನ್ನು ಕೊಡ್ತಾರೆ. ಆ ಕಂಡೀಷನ್ ಏನಪ್ಪ ಅಂದರೆ, ಈ ಕೋಟೆಯ ನೆರಳು ಯೋಗಿ ಬಾಲಾನಾಥ್ ಅವರ ಮನೆಯ ಮೇಲೆ ಬೀಳಬಾರ್ದು ಅಂತ. ರಾಜ ಮಾಧವ್ ಸಿಂಗ್ ಕೂಡ ಆ ಕಂಡೀಷನ್ಗೆ ಒಪ್ಪಿ ಕೋಟೆಯ ನೆರಳು ಯೋಗಿ ಬಾಲಾನಾಥ್ರವರ ಮನೆಯ ಮೇಲೆ ಬೀಳದಂತೆ ಕೋಟೆಯನ್ನು ಕಟ್ತಾರೆ. ಆದರೆ ರಾಜ ಮಾಧವ್ ಸಿಂಗ್ನ ನಿಧನದ ನಂತರ ಆತನ ಉತ್ತರಾಧಿಕಾರಿಗಳು ತಮ್ಮ ದುರಾಸೆಯಿಂದ ಕೋಟೆಯನ್ನು ಇನ್ನೂ ಎತ್ತರವಾಗಿ ಕಟ್ಟಲು ಹೋಗ್ತಾರೆ. ಆಗ ಆ ಕೋಟೆಯ ನೆರಳು ಯೋಗಿ ಬಾಲಾನಾಥ್ರವರ ಮನೆಯ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ. ನಂತರ ಯೋಗಿಯ ಶಾಪ ತಗುಲಿ ಈ ಕೋಟೆ ನಾಶ ಆಗೋದಕ್ಕೆ ಶುರುವಾಗುತ್ತೆ. ಇದೇ ಕಾರಣದಿಂದ ಇಲ್ಲಿ ಸುತ್ತಮುತ್ತಲಿನ ಯಾವ ಮನೆಗಳಲ್ಲೂ ಚಾವಣಿ ಅಥವಾ ಮಾಳಿಗೆ ಇರುವುದಿಲ್ಲ. ಯೋಗಿಯ ಶಾಪದಿಂದ ಇಲ್ಲಿ ಯಾರ ಮನೆಯಲ್ಲೂ ಚಾವಣಿ ಕಟ್ಟಲು ಹೋದರೆ ಅದು ಬಿದ್ದು ಹೋಗುತ್ತದೆ ಎಂದು ಇಲ್ಲಿನ ಸ್ಥಳೀಯರು ನಂಬುತ್ತಾರೆ. ಇದು ಒಂದು ಕಥೆಯಾದರೆ, ಎರಡನೇ ಕತೆ ಇದಕ್ಕಿಂತ ಭಯಾನಕ. ಬಾನ್ಗಢ ಕೋಟೆಯ ಯುವರಾಣಿ ರಾಣಿ ರತ್ನಾವತಿ ತನ್ನ ಅಪ್ರತಿಮ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರ್ತಾಳೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇರಲಿಲ್ಲ. ಆದರೆ ಒಂದು ದಿನ ಒಬ್ಬ ಮಾಂತ್ರಿಕನ ಕಣ್ಣು ರಾಣಿ ರತ್ನಾವತಿಯ ಮೇಲೆ ಬೀಳ್ತದೆ. ರಾಣಿ ರತ್ನಾವತಿಯನ್ನು ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬಿದ್ದ ಮಾಂತ್ರಿಕ ಹೇಗಾದರೂ ಮಾಡಿ ಆಕೆಯನ್ನು ಮದುವೆ ಆಗಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಒಂದು ದಿನ ರಾಣಿ ಸೆಂಟ್ ತೆಗೆದುಕೊಳ್ಳಲು ಸ್ನೇಹಿತರೊಂದಿಗೆ ಕೋಟೆಯ ಮಾರುಕಟ್ಟೆಗೆ ಹೋದಾಗ ಅದನ್ನು ಗಮನಿಸಿದ ಮಾಂತ್ರಿಕ ಒಂದು ಶೀಶೆಯಲ್ಲಿ ಮಂತ್ರಿಸಿದ ದ್ರವವನ್ನು ಹಾಕಿ ಅದನ್ನು ರಾಣಿ ಬಳಕೆ ಮಾಡಿದ ತಕ್ಷಣ ಅವನಿಗೆ ವಶೀಕರಣವಾಗುವಂತೆ ಮಾಡಿ ಅದನ್ನು ರಾಣಿ ಸೆಂಟ್ ತೆಗೆದುಕೊಳ್ಳುವ ಅಂಗಡಿಯಲ್ಲಿ ಇಡುತ್ತಾನೆ. ಆ ಶೀಶೆಯನ್ನು ತೆಗೆದುಕೊಂಡ ರಾಣಿ ಅದರ ಮೇಲೆ ಅನುಮಾನ ಬಂದು ಅದನ್ನು ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಕಲ್ಲು ಬಂಡೆಗೆ ಎಸೆಯುತ್ತಾಳೆ. ಆ ಕಲ್ಲು ಬಂಡೆ ಉರುಳಿ ಅದರ ಕೆಳಗೆ ಅಡಗಿ ಕೂತಿದ್ದ ಮಾಂತ್ರಿಕನ ಮೇಲೆ ಬಿದ್ದು ಆ ಮಾಂತ್ರಿಕನ ಪ್ರಾಣ ಹಾರಿ ಹೋಗುತ್ತದೆ. ಆದರೆ ಸಾಯುವಂಚೆ ಮಾಂತ್ರಿಕ ಆ ಕೋಟೆ ಸರ್ವನಾಶವಾಗಲಿ ಮತ್ತು ಈ ಕೋಟೆಯಲ್ಲಿ ಯಾರೂ ಜೀವಿಸದಂತಾಗಲಿ ಅಂತ ಶಾಪವನ್ನು ಕೊಟ್ಟು ಸಾಯ್ತಾನೆ. ಇದೇ ಕಾರಣಕ್ಕೆ ಈ ಕೋಟೆಯಲ್ಲಿ ಕಪ್ಪು ಬಣ್ಣದ ಸೀರೆ ಧರಿಸಿದ ಮಹಿಳೆಯ ಓಡಾಟ ಇದೆ ಅಂತ ಇಲ್ಲಿನ ಸ್ಥಳೀಯರು ನಂಬ್ತಾರೆ. ಬಾನ್ಗಢ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಅಲ್ಲಿನ ಸ್ಥಳೀಯರು ಇಲ್ಲಿ ಅತಿಮಾನುಷ ಶಕ್ತಿ ಇದೆ ಅಂತ ನಂಬ್ತಾರೆ. ಎಲ್ಲರ ಕತೆ ಬೇರೆ ಬೇರೆ, ಆದರೆ ಭಯ ಒಂದೇ. ಹಾಗಾದರೆ ದೆವ್ವ ಭೂತ ಎಲ್ಲ ನಿಜಾನ? ಬಾನ್ಗಢ ಕೋಟೆಯಲ್ಲಿ ನಿಜವಾಗಲೂ ಆತ್ಮಗಳ ಸಂಚಾರ ಇದೆಯಾ? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೂರ್ಯಾಸ್ತಮದ ನಂತರ ಬಾನ್ಗಢ ಕೋಟೆಗೆ ಪ್ರವೇಶವನ್ನು ನಿರ್ಬಂಧಿಸಿರೋದೇಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೆಲವು ವರ್ಷಗಳ ಹಿಂದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆದ ಸರ್ವೆ ಪ್ರಕಾರ ಅಮೆರಿಕದ 45% ಜನ ಆತ್ಮಗಳು ಇವೆ ಅನ್ನೋದನ್ನು ನಂಬ್ತಾರೆ.
ಹಾಗಾದರೆ ಒಬ್ಬ ವ್ಯಕ್ತಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿಯಲ್ಲಿ ನಂಬಿಕೆ ಇಡೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ನೋಡಿದ್ರೆ, ಕಾಗ್ನಿಟಿವ್ ಬಯಾಸ್. ನಾವು ನಮ್ಮ ದಿನನಿತ್ಯ ಕೆಲಸಗಳನ್ನು ಮಾಡಲು ನಮ್ಮ ಬ್ರೈನ್ ಯೂಸ್ ಮಾಡೋ ಕೆಲವೊಂದು ಶಾರ್ಟ್ಕಟ್ಗಳನ್ನು ಕಾಗ್ನಿಟಿವ್ ಬಯಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಪರಿಚಯವಿಲ್ಲದ ವ್ಯಕ್ತಿಯನ್ನು ಆತನ ಬಟ್ಟೆ ಅಥವಾ ಹೇರ್ ಸ್ಟೈಲ್ ನೋಡಿ ಆತನ ಬಗ್ಗೆ ಪೂರ್ವಾನುಗ್ರಹ ಹೊಂದುವುದು, ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ನಿಮಗೆ ಕಾಲ್ ಮಾಡಿಲ್ಲ ಅಥವಾ ಮೆಸೇಜ್ ಮಾಡಿಲ್ಲ ಅಂತ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದು, ಯೂಟ್ಯೂಬ್ ವಿಡಿಯೋಸ್ ನೋಡಿ ಅಥವಾ ಯಾರೋ ಹೇಳಿದ ಕಥೆಯನ್ನು ಕೇಳಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿಯಲ್ಲಿ ನಂಬಿಕೆ ಇಡೋದು, ಈ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯದ ಬಗ್ಗೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದು, ಪೂರ್ವಾನುಗ್ರಹ ಹೊಂದುವುದು ಕಾಗ್ನಿಟಿವ್ ಬಯಾಸ್ಗೆ ಉದಾಹರಣೆಗಳು. ಈ ಕಾಗ್ನಿಟಿವ್ ಬಯಾಸ್ನಲ್ಲಿ ನಮಗೆ ಮುಖ್ಯವಾದದ್ದು ಕ್ಯಾಶುವಲ್ ಇಲ್ಯೂಷನ್. ಒಬ್ಬ ಹುಡುಗ ಎಕ್ಸಾಮ್ಗೆ ಹೋಗಬೇಕಾದ್ರೆ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಹೋದರೆ ಹೆಚ್ಚು ಅಂಕಗಳು ಬರುತ್ತೆ ಅಂತ ನಂಬ್ತಾನೆ. ಇದಕ್ಕೆ ಮುಖ್ಯ ಕಾರಣ ಅವನು ಒಂದು ಬಾರಿ ರೆಡ್ ಡ್ರೆಸ್ ಹಾಕೊಂಡು ಹೋಗಿದ್ದಾಗ ಹೆಚ್ಚು ಅಂಕಗಳನ್ನು ಪಡೆದಿರ್ತಾನೆ. ಈಗ ಅದೇ ಕೋಇನ್ಸಿಡೆನ್ಸ್ನ ಅವನು ಸತ್ಯ ಅಂತ ನಂಬ್ತಾನೆ. ಇದು ಕ್ಯಾಶುವಲ್ ಇಲ್ಯೂಷನ್ಗೆ ಉದಾಹರಣೆ. ಇದೇ ರೀತಿ ಜನರು ಕೆಲವು ಕೋಇನ್ಸಿಡೆನ್ಸ್ಗಳನ್ನು ಕನೆಕ್ಟ್ ಮಾಡಿ ಕೆಲವೊಂದು ಜಾಗದಲ್ಲಿ ಆತ್ಮಗಳು ಇವೆ ಅಂತ ನಂಬೋದಕ್ಕೆ ಶುರು ಮಾಡ್ತಾರೆ. ವಿ ಸೀಕ್ ಎಕ್ಸ್ಪ್ಲನೇಷನ್ ಫಾರ್ ವಾಟ್ಸ್ ಹ್ಯಾಪನಿಂಗ್ ಅರೌಂಡ್ ಅಸ್. ಜನರಿಗೆ ತಮ್ಮ ಸುತ್ತಮುತ್ತಲು ನಡೀತಿರೋ ಎಲ್ಲ ಘಟನೆಗಳಿಗೆ ಒಂದು ಎಕ್ಸ್ಪ್ಲನೇಷನ್ ಬೇಕು ಅಂತ ಅನಿಸುತ್ತೆ. ಆದರೆ ಅವರು ಸೈಂಟಿಫಿಕ್ ಆಗಿ ಥಿಂಕ್ ಮಾಡುವ ಬದಲು ಅದರ ಹಿಂದೆ ಯಾವುದೋ ಅನೈಸರ್ಗಿಕ ಶಕ್ತಿ ಇದೆ ಅಂತ ಭಾವಿಸ್ತಾರೆ. ಉದಾಹರಣೆಗೆ, ರಾತ್ರಿ ಹೊತ್ತಲ್ಲಿ ಹುಣಸೆ ಮರದ ಕೆಳಗೆ ಮಲಗಿದರೆ ಉಸಿರುಗಟ್ಟುತ್ತದೆ ಎಂಬುದು ನಿಜ ಸಂಗತಿ. ಇದಕ್ಕೆ ಕಾರಣ, ರಾತ್ರಿ ಹೊತ್ತಲ್ಲಿ ಸೂರ್ಯನ ಕಿರಣ ಇಲ್ಲದ ಕಾರಣ ಮರಗಳು ಆಕ್ಸಿಜನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ. ಇದರಿಂದ ಮರದ ಸುತ್ತಮುತ್ತ ಆಕ್ಸಿಜನ್ ಕೊರತೆ ಕಂಡುಬರುತ್ತೆ. ಇದರಿಂದ ಮರದ ಕೆಳಗಿರುವ ವ್ಯಕ್ತಿಗೆ ಉಸಿರಾಟ ತೊಂದರೆ ಕಾಣಿಸ್ಕೊಳ್ಬೋದು. ನೆನಪಿಟ್ಟುಕೊಳ್ಬೇಕಾದ ವಿಷಯ ಅಂದರೆ, ಮರಗಳು ಕೂಡ ನಮ್ಮ ಹಾಗೆ ಉಸಿರಾಟ ಕ್ರಿಯೆಯಲ್ಲಿ ಆಕ್ಸಿಜನನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತವೆ. ಇದು ರಾತ್ರಿ ಹೊತ್ತಲ್ಲಿ ಮರಗಳ ಕೆಳಗೆ ಕೂತವರಿಗೆ ಅಥವಾ ಮಲಗಿದವರಿಗೆ ಉಸಿರು ಕಟ್ಟಿದ ಅನುಭವ ಆಗೋದಕ್ಕೆ ಮುಖ್ಯ ಕಾರಣ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಮತ್ತು ಬೋರಿಂಗ್. ಆದರೆ ಹುಣಸೆ ಮರದ ಮೇಲೆ ಭೂತ ಇರುತ್ತೆ, ಅದರಿಂದ ಉಸಿರುಗಟ್ಟುತ್ತೆ ಅನ್ನೋದು ಹೇಳೋದಕ್ಕೆ ಈಸಿ ಮತ್ತು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ದೇರ್ ಈಸ್ ಲೈಫ್ ಆಫ್ಟರ್ ಡೆತ್. ಹೆಚ್ಚಿನ ಜನರು ತಮ್ಮ ಸಾವಿನ ನಂತರ ಕೂಡ ಒಂದು ಲೈಫ್ ಇದೆ ಅಂತ ನಂಬ್ತಾರೆ. ಹೆಚ್ಚಿನ ರಿಲಿಜಿಯನ್ ಮತ್ತು ಕಲ್ಚರ್ಗಳಲ್ಲಿ ಕೂಡ ಇದನ್ನು ಪ್ರತಿಪಾದಿಸಿದ್ದಾರೆ. ಇದರಿಂದ ಕೂಡ ಹೆಚ್ಚಿನ ಜನರು ಆತ್ಮಗಳ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಫೇಕ್ ಪ್ರೂಫ್ಸ್. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಮತ್ತು ನ್ಯೂಸ್ ಚಾನಲ್ಗಳು ಆಡಿಯನ್ಸನ್ನು ಹೆಚ್ಚಿಸೋದಕ್ಕೆ ಕೆಲವೊಂದು ಫೇಕ್ ವಿಡಿಯೋಸ್ಗಳನ್ನು ಮತ್ತು ಎಡಿಟೆಡ್ ಮತ್ತು ಸ್ಕ್ರಿಪ್ಟೆಡ್ ವಿಡಿಯೋಗಳನ್ನು ಯಾವುದೇ ಫ್ಯಾಕ್ಟ್ ಚೆಕ್ ಮಾಡದೆ ಪಬ್ಲಿಷ್ ಮಾಡ್ತಾರೆ ಮತ್ತು ಅದನ್ನು ಸತ್ಯ ಅಂತ ನಂಬಿಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತಾರೆ. ಇದನ್ನೆಲ್ಲ ನಿಜ ಅಂತ ನಂಬಿ ಕೂಡ ಕೆಲವು ಜನರು ಆತ್ಮಗಳ ಮೇಲೆ ನಂಬಿಕೆಯನ್ನು ಇಡ್ತಾರೆ. ವ್ಯಕ್ತಿಯ ಮೇಲೆ ಭೂತ ಅಥವಾ ದೆವ್ವ ಬರೋದು. ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ವ್ಯಕ್ತಿಗಳು ಅವರ ಹಾಗೆ ಆಡೋದನ್ನು ಮತ್ತು ಅವರ ಭೂತ ಮೈ ಮೇಲೆ ಬಂದಿರುವುದಾಗಿ ಅಬ್ನಾರ್ಮಲ್ ಆಗಿ ಆಡುವುದನ್ನು ನಾವು ಕೇಳಿರ್ತೀವಿ ಅಥವಾ ನೋಡಿರ್ತೀವಿ. ಇದು ಕೂಡ ಆತ್ಮಗಳ ಮೇಲೆ ನಂಬಿಕೆ ಇಡೋದಕ್ಕೆ ಜನರನ್ನು ಪ್ರೇರೇಪಿಸುತ್ತೆ. ಆದರೆ ತಮ್ಮ ಆತ್ಮೀಯರನ್ನು ಕಳೆದುಕೊಂಡು ಮೆಂಟಲಿ ವೀಕ್ ಆಗಿರೋ ವ್ಯಕ್ತಿಗಳಲ್ಲಿ ಮತ್ತು ಭೂತ ಪ್ರೇತಗಳಲ್ಲಿ ಅತಿಯಾಗಿ ನಂಬಿಕೆ ಇಡುವ ವ್ಯಕ್ತಿಗಳಲ್ಲಿ ಮಾತ್ರ ಈ ಮನೋರೋಗ ಕಾಣಿಸಿಕೊಳ್ಳಲು ಸಾಧ್ಯ. ಒಬ್ಬ ಒಳ್ಳೆಯ ಮನೋವೈದ್ಯನ ಹತ್ತಿರ ಕರೆದುಕೊಂಡು ಹೋಗುವ ಮೂಲಕ ಈ ಸಮಸ್ಯೆಯನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗಾದರೆ ಬಾನ್ಗಢ ಕೋಟೆಗೆ ಹೋದರೆ ಕೆಲವು ಪ್ರವಾಸಿಗರಿಗೆ ಯಾರೋ ತಮ್ಮನ್ನು ದಿಟ್ಟಿಸಿದ ಹಾಗೂ ಹಿಂಬಾಲಿಸುತ್ತಿರುವ ಅನುಭವ ಆಗೋದಕ್ಕೆ ಕಾರಣಗಳೇನು ಅಂತ ನೋಡಿದ್ರೆ, ಮಾಸ್ ಹಿಸ್ಟೀರಿಯಾ. ಕೆಲವು ವರ್ಷಗಳ ಹಿಂದೆ ಈಸ್ಟ್ ಡೆಲ್ಲಿಯಲ್ಲಿ ಒಬ್ಬ ಕೋತಿ ಆಕಾರದ ಮನುಷ್ಯ ಓಡಾಡುತ್ತಿದ್ದಾನೆ ಮತ್ತು ಕಂಡವರ ಮೇಲೆ ಹಲ್ಲೆ ಮಾಡುತ್ತಿದ್ದಾನೆ ಎಂಬ ನ್ಯೂಸ್ ಹಬ್ಬಿತ್ತು. ಅಲ್ಲಿನ ಜನ ಒಬ್ಬಂಟಿಯಾಗಿ ಓಡಾಡುವುದಕ್ಕೆ ಅಷ್ಟೇ ಅಲ್ಲದೆ ತಮ್ಮ ಮನೆಯಲ್ಲಿ ಮಲಗುವುದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ರು. ಹಲವಾರು ಜನ ಆ ಮಂಕಿ ಮ್ಯಾನನ್ನು ನೋಡಿರುವುದಾಗಿ ಮತ್ತು ಅವನು ಹಲ್ಲೆ ಮಾಡಿರುವುದಾಗಿ ಕೂಡ ಹೇಳಿಕೊಂಡಿದ್ರು. ಆದರೆ ಸರಿಯಾಗಿ ವಿಚಾರಣೆ ನಡೆಸಿದ ನಂತರ ಅಲ್ಲಿ ಯಾವುದೇ ಮಂಕಿ ಮ್ಯಾನ್ ಸಿಗಲಿಲ್ಲ. ಒಂದು ಸುಳ್ಳು ಸುದ್ದಿಯನ್ನು ನಂಬಿದ ಜನ ಅದನ್ನು ನಿಜ ಅಂತ ಫೀಲ್ ಮಾಡೋಕ್ಕೆ ಶುರು ಮಾಡಿದ್ದು. ಬಾನ್ಗಢ ಕೋಟೆಯಲ್ಲೂ ಕೂಡ ಇದೇ ಆಗ್ತಾ ಇರೋದು. ಹಾಗಾದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಾನ್ಗಢ ಕೋಟೆಗೆ ಸೂರ್ಯಾಸ್ತಮದ ನಂತರ ಪ್ರವೇಶವನ್ನು ನಿರ್ಬಂಧಿಸೋದಕ್ಕೆ ಕಾರಣ ಏನು? ರಾಜಸ್ಥಾನದ ಆಲ್ವಾರ್ ಡಿಸ್ಟಿಕ್ನಲ್ಲಿರುವ ಬಾನ್ಗಢ ಕೋಟೆ ಸಾರಿಕಾ ಟೈಗರ್ ರಿಸರ್ವ್ನ ಬಾರ್ಡರ್ನಲ್ಲಿದೆ. ಇದೇ ಕಾರಣಕ್ಕೆ ಈ ಕೋಟೆಯಲ್ಲಿ ರಾತ್ರಿ ಹೊತ್ತಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿರುತ್ತೆ. ಬಾನ್ಗಢ ಕೋಟೆ ಒಂದು ಪ್ರಾಚೀನ ಅದ್ಭುತ.
ಈ ಕೋಟೆಯನ್ನು ನೋಡಿಕೊಳ್ಳೋ ಹೊಣೆ ಹೊತ್ತಿರೋ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರವಾಸಿಗರಿಂದ ಈ ಕೋಟೆಯನ್ನು ಮತ್ತು ಕಾಡು ಪ್ರಾಣಿಗಳಿಂದ ಪ್ರವಾಸಿಗರನ್ನು ರಕ್ಷಿಸೋದಕ್ಕೆ ಸಂಜೆ 6 ಗಂಟೆಯ ನಂತರ ಮತ್ತು ಬೆಳಗ್ಗೆ 6 ಗಂಟೆಗೆ ಮುಂಚೆ ಈ ಕೋಟೆಗೆ ಪ್ರವೇಶವನ್ನು ನಿರ್ಬಂಧಿಸಿದೆ. ಹಾಗಾದರೆ ಬಾನ್ಗಢ ಕೋಟೆಯಲ್ಲಿ ದೆವ್ವಭೂತಗಳ ಸಂಚಾರ ಇದೆಯಾ ಇಲ್ವಾ? ಈ ಕೋಟೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಂದ ಈ ಕೋಟೆಯಲ್ಲಿ ಕೆಲಸ ಮಾಡುವ ಗೈಡ್ಗಳವರಿಗೆ ಎಲ್ಲರ ಉತ್ತರ ನೋ. ಬಾನ್ಗಢ ಕೋಟೆಯಲ್ಲಿ ಯಾವುದೇ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೆಯೋದಿಲ್ಲ. ಬಾನ್ಗಢ ಕೋಟೆಯಲ್ಲಿ ಕೆಲಸ ಮಾಡೋ ಗುಡ್ಡಿ ಎಂಬ ಮಹಿಳೆಯನ್ನು ಕೇಳಿದಾಗ ಆಕೆ ತಾನು ತನ್ನ 4ನೇ ವಯಸ್ಸಿನಿಂದಲೂ ಈ ಕೋಟೆಯನ್ನು ನೋಡ್ತಿರುವುದಾಗಿಯೂ ಮತ್ತು ಇಲ್ಲಿ ಯಾವುದೇ ಅಮಾನುಷ ಶಕ್ತಿ ಇಲ್ಲ ಮತ್ತು ರಾತ್ರಿ ಹೊತ್ತಲ್ಲಿ ಕಾಡು ಪ್ರಾಣಿಗಳಿಂದ ಇಲ್ಲಿ ತಂಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇಂಟರ್ನೆಟ್ ನಿಮ್ಮ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಬಳಕೆ ಆಗಬೇಕು ಹೊರತು ನಿಮ್ಮ ಜ್ಞಾನವನ್ನು ಕುಗ್ಸೋದಕ್ಕೆ ಅಲ್ಲ. ಸೂಡೋಸೈನ್ಸ್ ನಿಮ್ಮ ಸಮಯವನ್ನಷ್ಟೇ ಹಾಳು ಮಾಡೋದಿಲ್ಲ, ನಿಮ್ಮ ಇಂಟೆಲಿಜೆನ್ಸ್ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಅಮೂಲ್ಯ ಸಮಯವನ್ನು ಹೊಸ ವಿಷಯವನ್ನು ಕಲಿಯೋದಕ್ಕೆ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಈ ಪ್ರಪಂಚದ ಜೊತೆ ಅಪ್ಡೇಟ್ ಆಗೋದಕ್ಕೆ ಬಳಸಿ. ಪ್ರಶ್ನಿಸೋ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಮುಂದಿನ ಸಲ ಆನ್ಲೈನ್ನಲ್ಲಿ ದ ರಿಯಲ್ ಗೋಸ್ಟ್ ವಿಡಿಯೋ ನೋಡಿದ್ರೆ ಗೂಗಲ್ನಲ್ಲಿ ಫ್ಯಾಕ್ಟ್ ಚೆಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮೊಬೈಲ್ ಅಡಿಕ್ಷನ್ ಬಗ್ಗೆ ಕೂಡ ಚಾನಲ್ನಲ್ಲಿ ವಿಡಿಯೋ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ. ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.